ವಾಟ್ ಈಸ್ ಮೋನೋಸ್ಯಾಕರೈಡ್? ಮೋನೋಸ್ಯಾಕರೈಡ್ ಅಂದ್ರೆ ಏನು? ಈ ವಿಷಯದ ಬಗ್ಗೆ ನಾನು 8th ಸ್ಟ್ಯಾಂಡರ್ಡ್ ಇಂದ 2nd PU ಮುಗಿಸೋ ತನಕನೂ ಯೋಚನೆ ಮಾಡ್ತಾನೆ ಇದ್ದೆ. ಮೋನೋಸ್ಯಾಕರೈಡ್ ಅಂದ್ರೆ ಏನು ಅಂತ ನನಗೆ ಇವತ್ತಿನವರೆಗೂ ಗೊತ್ತಾಗಿರ್ಲಿಲ್ಲ. ನಾನು ಟೀಚರ್ಸ್ಗಳು ಪಾಠ ಮಾಡ್ತಿದ್ದಾಗ ಪದೇ ಪದೇ ಮೋನೋಸ್ಯಾಕರೈಡ್ ಅನ್ನೋದನ್ನ ಕೇಳಿದ್ದೆ. ತುಂಬಾ ಸತಿ ತುಂಬಾ ಎಕ್ಸಾಮ್ ನಲ್ಲಿ ಡೆಫಿನೇಷನ್ ಬರ್ದಿದ್ದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಮೋನೋಸ್ಯಾಕರೈಡ್ ಅಂದ್ರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಈ ಟೀಚರ್ಸ್ಗಳು ಕ್ಲಾಸ್ ಅಲ್ಲಿ ಮೋನೋಸ್ಯಾಕರೈಡ್ ಬಗ್ಗೆ ಪಾಠ ಮಾಡ್ತಿದ್ದಾಗ ನನ್ನ ತಲೆಯಲ್ಲಿ ತುಂಬಾ ಅಂದ್ರೆ ತುಂಬಾನೇ ಪ್ರಶ್ನೆಗಳು ಹುಡ್ಕೊಂತಿದ್ವು. ಈ ಮೋನೋಸ್ಯಾಕರೈಡ್ ಅಂದ್ರೆ ಏನು? ಹೆಂಗಿರುತ್ತೆ? ಯಾವ ಆಕಾರ? ದಪ್ಪ ಇರುತ್ತಾ? ಕುಳ್ಳೆ ಇರುತ್ತಾ? ಉದ್ದ ಇರುತ್ತಾ? ಇದು ಹೆಂಗ್ ಹುಡ್ತು? ಇದು ನಮ್ಮ ಅಕ್ಕಪಕ್ಕ ಏನಾರು ಇರುತ್ತಾ? ಇಲ್ಲ ಬೇರೆ ಗ್ರಹದಲ್ಲಿ ಇರುತ್ತಾ? ಇದು ಏಲಿಯನ್ನ? ಇದು ಪ್ರಾಣಿನ? ಇದೊಂದು ಮನುಷ್ಯನ? ಇಲ್ಲ ಇದೊಂದು ವಸ್ತುನ? ಇಲ್ಲ ಇದೊಂದು ಆಹಾರನ? ಇಲ್ಲ ಇದೊಂದು ಗಿಡನ? ಏನು ಎತ್ತ ಅಂತ ತುಂಬಾನೇ ಪ್ರಶ್ನೆಗಳು ಓಡ್ತಿದ್ವು ನನ್ನ ತಲೆಯಲ್ಲಿ. ಆದ್ರೆ ನಾನು ಯಾವತ್ತೂ ನಮ್ಮ ಟೀಚರ್ ಹತ್ರ ಎದ್ದು ಕೇಳಲೇ ಇಲ್ಲ. ಬರೀ ಅವರು ಮೋನೋಸ್ಯಾಕರೈಡ್ ಬಗ್ಗೆ ಅರ್ಥ ಆಯ್ತಾ ಅಂತ ಕೇಳಿದ ತಕ್ಷಣ ಅರ್ಥ ಆಯ್ತು ಅಂತ ಹೇಳ್ತಿದ್ದೆ ಅಷ್ಟೇ. ಆದ್ರೆ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಹಾಗಿದ್ರೆ ಈ ಮೋನೋಸ್ಯಾಕರೈಡ್ ಅಂದ್ರೆ ಏನು? Carbohydrates cannot be hydrolyzed to give simple unit of aldehyde and ketone is called monosaccharide. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಇದು ನಮ್ ಬುಕ್ ಅಲ್ಲಿರೋ ಡೆಫಿನೇಷನ್. ಇದೇ ಡೆಫಿನೇಷನ್ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಜೊತೆ ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ. ಈ ವಿಡಿಯೋದಲ್ಲಿ ಆ ಹುಡುಗನ ಕೈಲಿ ಇರೋದು ಡೈರಿ ಮಿಲ್ಕ್ ತಾನೆ. ಈ ಡೈರಿ ಮಿಲ್ಕ್ ನ ನೀವೆಲ್ಲರೂ ತಿಂದೇ ಇರ್ತೀರಾ. ಈ ಡೈರಿ ಮಿಲ್ಕ್ ಕಾರ್ಬೋಹೈಡ್ರೇಟ್. ಇದರಲ್ಲಿ ಒಂದು ಪೀಸ್ ನ ನಾನು ನಿಮ್ಗೆ ತಿನ್ನಕ್ ಕೊಟ್ರೆ ಆ ಪೀಸೇ ಮೋನೋಸ್ಯಾಕರೈಡ್. ಹೆಂಗೆ ಅಂತಂದ್ರೆ ಆ ಸಿಂಗಲ್ ಫಾರಂ ಇರುತ್ತಲ್ಲ, ಅಂದ್ರೆ ಆ ಸಿಂಗಲ್ ಯೂನಿಟ್ ಇರುತ್ತಲ್ಲ, ಅದನ್ನೇ ಮೋನೋಸ್ಯಾಕರೈಡ್ ಅಂತ ಕರೀತಾರೆ. ಆಗ ವಿಷಯ ಅಂದ್ರೆ ಆ ಸಿಂಗಲ್ ಯೂನಿಟ್ ಇರುತ್ತಲ್ಲ, ಅದನ್ನೇ ಮೋನೋಸ್ಯಾಕರೈಡ್ ಅಂತ ಕರೀತಾರೆ. ನಾನು ಯಾರು ಗೊತ್ತಲ್ಲ. ಹಂಗಾದ್ರೆ ಕಾರ್ಬೋಹೈಡ್ರೇಟ್ ಅಂದ್ರೆ ಏನು? Emotional, damn it! ನೋಡಿ, ಕಾರ್ಬೋಹೈಡ್ರೇಟ್ ಅಂದ್ರೆ ಬೇರೆ ಏನೂ ಅಲ್ಲ, ನಿಮಗೊಂದು ಶಕ್ತಿ ಕೊಡುವ ಆಹಾರನೇ ಕಾರ್ಬೋಹೈಡ್ರೇಟ್ ಅಂತ ನಾವು ಕರಿಬಹುದು. ನೋಡಿ, ಕಾರ್ಬೋಹೈಡ್ರೇಟ್ಸ್ ಅನ್ನೋದು ನಾವು ತಿನ್ನೋ ಊಟದಲ್ಲೇ ಇರುತ್ತೆ. ಯಾವ್ದ್ರಲ್ಲಿ ಅಂತಂದ್ರೆ ಚಪಾತಿಯಲ್ಲಿ, ಹಣ್ಣಲ್ಲಿ, ಅಥವಾ ಸಕ್ಕರೆಯಲ್ಲಿ, ಅಥವಾ ಬ್ರೆಡ್ ಅಲ್ಲಿ, ನಾವು ಡೈಲಿ ಊಟ ಮಾಡೋ ಅನ್ನದಲ್ಲಾಗ್ಲಿ ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಗಳು ಇರ್ತವೆ. ಆದ್ರೆ ಎಲ್ಲಿ ನಾವು ತಿಂತಿದಾಗ ಅದ್ ನಮಗೆ ಕಾಣದೇ ಇಲ್ಲಲ್ಲ, ನಮಗೇನೋ ಆತರ ಐಟಮ್ಸ್ ಗಳು ಕಾಣದೇ ಇಲ್ಲಲ್ಲ, ಈ ಕಾರ್ಬೋಹೈಡ್ರೇಟ್ಸ್ ಗಳೆಲ್ಲ ನಮಗೆ ಕಾಣದೇ ಇಲ್ಲಲ್ಲ ನಾವು ತಿಂತಿದಾಗ ಅಂತ ನಿಮಗೆ ಅನ್ಸ್ಬೋದು. ನನಗೆ ಅನ್ಸಿತ್ತು. ಇದೇ ಪ್ರಶ್ನೆನ ನಾನು ನನ್ನ ಫ್ರೆಂಡಿಗೆ ಕೇಳಿದ್ದೆ. ಮಚ್ಚ, ಈ ಕಾರ್ಬೋಹೈಡ್ರೇಟ್ ನಮ್ಮ ಫುಡ್ ಅಲ್ಲಿ ಇರುತ್ತಂತಲ್ಲ, ಎಲ್ಲೋ ನಮಗಂತೂ ಕಾಣದೇ ಇಲ್ವಲ್ಲ ನಾವು ತಿಂತಿದ್ದಾಗ ಅಂತ ಕೇಳಿದೆ. ಅದಕ್ಕೆ ಅವ್ನು ಹೇಳಿದ್ದ, ಮಚ್ಚ ಈ ಚಪಾತಿಯಲ್ಲಿ ಸ್ವಲ್ಪ ಕರ್ರಿಗೆ ಇರುತ್ತ ನೋಡು, ಸುಟ್ಟೋಗಿರೋ ಐಟಮ್ ಇರುತ್ತಲ್ಲ, ಅದೇ ಮಚ್ಚ ಕಾರ್ಬೋಹೈಡ್ರೇಟ್, ಅದೇ ನಮ್ ಕಣ್ಣಿಗೆ ಕಾಣ್ತಿರುತ್ತಲ್ಲೋ ಅಂತ ಹೇಳಿದ್ದ. ತೋರ್ಸ್ ನಡಿಯ, ಎಲ್ಲಿಗೆ ತೋರ್ಸ್ ನಡಿಯ, ನಿಮ್ಮ ಮನೆ ತೋರ್ಸ್ ನಡಿಯ. ನೀವ್ ಈ ಮೋನೋಸ್ಯಾಕರೈಡ್ ನ ಮತ್ತೆ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಕ್ ಆಗಲ್ಲ. ಯಾಕಂತಂದ್ರೆ ನೀವು ಮೊದ್ಲೇ ಅದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿರ್ತೀರಾ. ಆ ಸಣ್ಣ ಪೀಸ್ ಅಲ್ಲಿ ನಿಮಗೆ ಒಂದಿರುತ್ತಲ್ಲ, ಅದನ್ನೇ ಮೋನೋಸ್ಯಾಕರೈಡ್ ಅಂತ ನಾವಿಲ್ಲಿ ಕರಿತೀವಿ. ಇದನ್ನೇ ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ, ನೀವು ಆ ಡೈರಿ ಮಿಲ್ಕ್ ಅಲ್ಲಿ ಒಂದ್ ಸಣ್ಣ ಪೀಸ್ ನ ನಿಮಗೆ ಫ್ರೆಂಡಿಗೆ ಕೊಟ್ಟು ಅದಲ್ಲಿ ಮತ್ತೆ ಪೀಸ್ ಮಾಡಿ ಇನ್ನೊಬ್ರಿಗೆ ಹಂಚು ಅಂತಂದ್ರೆ ಅವ್ರು ನಿಮ್ಮನ್ನ ಪೀಸ್ ಮಾಡ್ತಾರೆ. ನೋಡಿ, ಈ ಮೋನೋಸ್ಯಾಕರೈಡ್ ನ ನಾವು ಸ್ಮಾಲೆಸ್ಟ್ ಶುಗರ್ ಯೂನಿಟ್ ಅಂತಾನು ಕರಿತೀವಿ. ಆಗ ವಿಷಯ ನಿಮ್ಗೆಲ್ರಿಗೂ ಗೊತ್ತೇ ಇರೋ ಹಾಗೆ ಮೋನೋ ಅಂತಂದ್ರೆ ಸಿಂಗಲ್, ಅಂದ್ರೆ ಒಂದು ಅಂತ ಅರ್ಥ. ಇನ್ನ ಸ್ಯಾಕರೈಡ್ ಅಂತಂದ್ರೆ ಶುಗರ್ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನೋಡಿ, ನಮ್ ಕ್ಲಾಸ್ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಒಬ್ಬ ಲೆಜೆಂಡ್ ಸ್ಟೂಡೆಂಟ್ ಇದ್ದ. ಅವ್ನ್ ಯಾವಾಗ್ಲೂ ಮೋನೋಸ್ಯಾಕರೈಡ್ ಗೆ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳೋ ಅಂತಂದ್ರೆ GF ಅಂತ ನೆನ್ಪಿಟ್ಕೊಳ್ಳೋನು.
ಏನಾಯ್ತು GF ಅಂತಂದ್ರೆ, G ಅಂತಂದ್ರೆ ಗ್ಲೂಕೋಸು, F ಅಂತಂದ್ರೆ ಫ್ರಕ್ಟೋಸು ಅಂತ ಈ ತರ ನೆನ್ಪಿಟ್ಕೊಳ್ಳೋಣ. ಮೊನೊಸ್ಯಾಕರೈಡ್ಗೆ ಎಕ್ಸಾಂಪಲ್ಗಳು ಯಾವ್ಯಾವು ಅಂತಂದ್ರೆ ಗ್ಲೂಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸ್ ಅಂತ. ಇನ್ನು ನೀವು ಊಟ ಮಾಡ್ತಿರಾಗ ಈ ಕಾರ್ಬೋಹೈಡ್ರೇಟ್ಸ್ಗಳು ನಿಮ್ ಕಣ್ಣಿಗೆ ಕಾಣದೇ ಇಲ್ಲ. ನೋಡಿ, ನೀವು ತಿನ್ನೋ ಉದ್ದಿನ ವಡೆಯಲ್ಲಿ ಉದ್ದಿನ ಬೇಳೆನ ಹಾಕಿರ್ತಾರೆ. ಹಂಗಂತ ನೀವು ತಿಂತಿದ್ದಾಗ ನಿಮ್ಗೆ ಉದ್ದಿನ ಬೇಳೆ ಕಾಣುತ್ತಾ? ಇಲ್ಲ, ಕಾಣಲ್ಲ. ಯಾಕಂತಂದ್ರೆ ಅದು ಒಂದು ಕಂಟೆಂಟು, ಅಂದ್ರೆ ಒಂದು ಐಟಮ್, ಅದು ನಿಮ್ಮ ಫುಡ್ ಅಲ್ಲಿ ಇರುತ್ತೆ. ಹಂಗಂತ ನೀವು ನಾನು ಮೈಸೂರು ಪಾಕ್ ತಿಂತೀನಿ, ಆ ಮೈಸೂರು ಪಾಕಲ್ಲಿ ಮೈಸೂರೇ ಇರಲ್ವಲ್ಲ ಅಂತ ಲಾಜಿಕ್ ಕ್ವಶನ್ಸ್ ಗಳನ್ನ ನನಗೆ ಕೇಳಬೇಡಿ. ನಾವು ತಿಂದ ತಕ್ಷಣ ನಮ್ಮ ಬಾಡಿ ಸುಮ್ನಿರಲ್ಲ. ಅದು ಹೇಗೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಸಂತೆಗೆ ಹೋಗಿ ಬಂದ ತಕ್ಷಣ ಎಲ್ಲಾ ತರಕಾರಿಗಳನ್ನು ಒಂದೇ ಕಡೆ ಗುಡ್ಡೆ ಹಾಕೊಂಡು ಅದನ್ನ ತೆಗೆದು ಬೇರೆ ಬೇರೆ ಮಾಡಿ, ಅಂದ್ರೆ ಸಪರೇಟ್ ಮಾಡಿ ಅದರ ತಟ್ಟೆಗೆ ಅದನ್ನ ಹಾಕಿ ಬೇರೆ ಕಡೆ ತೆಗ್ದಿಡ್ತಾರೆ. ಆ ತರ ನಮ್ಮ ಬಾಡಿನೂ ಸುಮ್ನೆ ಇರಲ್ಲ. ಕಾರ್ಬೋಹೈಡ್ರೇಟ್ಸ್ ತಿಂದ ತಕ್ಷಣ ಅದನ್ನ ಸಪರೇಟ್ ಮಾಡಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಗ್ಲೂಕೋಸ್ ಅಂದ್ರೆ ಏನು? ಈ ಗ್ಲೂಕೋಸ್ ಅಂದ್ರೆ ಏನೂ ಇಲ್ಲ, ಇದು ಒಂದು ಕೆಮಿಕಲ್ಲು ನಿಮ್ಮ ಬಾಡಿಲಿ ಇರುತ್ತೆ. ನೀವು ಕಾರ್ಬೋಹೈಡ್ರೇಟ್ಸ್ ತಿಂದ ತಕ್ಷಣ ಅದು ಸಪರೇಟ್ ಆದ ತಕ್ಷಣ ಇದು ಜನರೇಟ್ ಆಗುತ್ತೆ. ಜನರೇಟ್ ಆಗಿದ ತಕ್ಷಣ ನಿಮಗೆ ಬೇಕಾಗಿರೋ ಎನರ್ಜಿ ಕೊಡುತ್ತೆ. ಹೆಂಗೆ ಅಂತಂದ್ರೆ, ಕಬಡ್ಡಿ ಅಥವಾ ಖೋಖೋ ಏನಾರು ಆಡಿದ್ರೆ ನಿಮಗೆ ಸುಸ್ತಾದ ಟೈಮಲ್ಲಿ ನಿಮ್ಮ ಸರ್ ಟಪಕ್ ಅಂತ ಬಾಯಿ ತೆಗೆದು ಈ ಗ್ಲೂಕೋಸ್ ಪೌಡರ್ನ ಸುರಿತಾರೆ. ಯಾಕಂದ್ರೆ ನಿಮಗೆ ತಕ್ಷಣ ಇನ್ಸ್ಟೆಂಟ್ ಆಗಿ ಎನರ್ಜಿ ಬರಲಿ ಅಂತ. ಒಂಥರ ಈ ಗ್ಲೂಕೋಸು ಪೆಟ್ರೋಲ್ ಇದ್ದಂಗೆ ನಿಮ್ ಬೈಕ್ ಅಥವಾ ಕಾರ್ಗಳಿಗೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಪ್ರಕಾರ ಮೊನೊಸ್ಯಾಕರೈಡ್ ಅಂದ್ರೆ ಏನು, ಯಾವ ತರ ಇಲ್ಲಿ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಈ ಸಿಗೋ ಮೊನೊಸ್ಯಾಕರೈಡ್ ನ ನೀವು ಮತ್ತೆ ಕಟ್ ಮಾಡಿ ಇದರಿಂದ ಆಲ್ಡಿಹೈಡ್ ಅಥವಾ ಕೀಟೋನ್ನ ತೆಗಿಯಕ್ ಆಗಲ್ಲ. ಯಾಕಂತಂದ್ರೆ ಇದು ಸಿಂಗಲ್ ಯೂನಿಟ್ ಆಫ್ ಶುಗರ್. ಅದಕ್ಕೋಸ್ಕರ ಇದನ್ನ ನೀವು ಫರ್ದರ್ ಆಗಿ ಮತ್ತೆ ಇದನ್ನ ಡಿವೈಡ್ ಮಾಡಕ್ ಆಗಲ್ಲ. ಇಲ್ಲಿ ಇನ್ನೊಂದು ವಿಷಯನ ನೀವು ನೋಟಿಸ್ ಮಾಡಿರ್ತೀರ, ಈ ಆಲ್ಡಿಹೈಡ್ ಮತ್ತೆ ಕೀಟೋನ್ ಅಂದ್ರೆ ಏನು. ನೋಡಿ, ಒಂದು ಪಾಪು ಹುಡ್ತಾನೆ ಈ ಭೂಮಿಗೆ ಒಂದನ್ನ ಕನ್ಫರ್ಮ್ ಮಾಡ್ಕೊಂಡ್ ಬರುತ್ತೆ. ಅದು ಗಂಡ ಅಥವಾ ಹೆಣ್ಣ, ಯಾವ ಲಿಂಗ ಅಂತ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಬರುತ್ತೆ. ಅದೇ ತರ ಯಾವುದೇ ಮೊನೊಸ್ಯಾಕರೈಡ್ ಹುಟ್ಟಿದ್ರು ಅದನ್ನ ಈ ಎರಡು ವರ್ಗದಲ್ಲಿ ಒಂದು ವರ್ಗದಲ್ಲಿ ಅದು ಸೇರ್ಲೇಬೇಕಾಗುತ್ತೆ. ಅದು ಆಲ್ಡಿಹೈಡ್ ಗ್ರೂಪ್ ಆದ್ರೂ ಆಗಿರ್ಬೋದು ಅಥವಾ ಕೀಟೋನ್ ಗ್ರೂಪ್ ಆದ್ರೂ ಆಗಿರ್ಬೋದು. ಅಕಸ್ಮಾತ್ ಒಬ್ಬ ಮನುಷ್ಯ ಉಸಿರಾಡ್ತಿಲ್ಲ ಅಂತಂದ್ರೆ ಅವನು ಸತ್ತೋದ ಅಂತಾನೆ ಲೆಕ್ಕ. ಅದೇ ತರ ಒಂದು ಮೊನೊಸ್ಯಾಕರೈಡ್ ಡಿವೈಡ್ ಆಗಿ ಇನ್ನೊಂದು ಕೀಟೋನ್ ಅಥವಾ ಆಲ್ಡಿಹೈಡ್ ಗ್ರೂಪಿಗೆ, ಎರಡೂ ಗ್ರೂಪಿಗೆ ಸೇರಕ್ ಆಗ್ದಾನೆ ಅಥವಾ ಡಿವೈಡೇ ಆಗ್ದಿಲ್ದಲೆ ಹಂಗೆ ಉಳಿಯುತ್ತಲ್ಲ, ಅದೇ ಲಾಸ್ಟ್ ಯೂನಿಟ್. ಆ ಯೂನಿಟ್ ನೇ ಮೊನೊಸ್ಯಾಕರೈಡ್ ಅಂತ ಕರೀತಾರೆ. ಹಾಗಾದ್ರೆ ನಾವ್ ಈ ಮೊನೊಸ್ಯಾಕರೈಡ್ ನ ನೋಡ್ಬೋದಾ? ಇಲ್ಲ, ಯಾಕಂದ್ರೆ ಬರೀ ಕಣ್ಣಿಂದ ನೀವು ಮೊನೊಸ್ಯಾಕರೈಡ್ ನ ನೋಡಕ್ ಆಗಲ್ಲ. ಯಾಕಂತಂದ್ರೆ ಅದು ತುಂಬಾನೇ ಚಿಕ್ಕದಾಗಿರುತ್ತೆ. ಇದೊಂದು ಮಾಲಿಕ್ಯೂಲ್ ಅಂದ್ರೆ ತುಂಬಾನೇ ಚಿಕ್ಕದಾಗಿರುತ್ತೆ. ಬರೀ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ನ ಸೈಜು 1 ನ್ಯಾನೋಮೀಟರ್ ಇರುತ್ತೆ. ಆದ್ರೆ ನಮ್ ಕಣ್ಣಲ್ಲಿ 0.1 ಮಿಲಿಮೀಟರ್ ಅಷ್ಟೇ ನೋಡಕ್ ಆಗೋದು. ಎಕ್ಸಾಂಪಲ್, ಈ ಉಪ್ಪು ಅಥವಾ ಸಕ್ಕರೆ, ಈ ತರ ಸಣ್ಣ ಸಣ್ಣ ಆಬ್ಜೆಕ್ಟ್ ಗಳನ್ನ ನಾವು ನೋಡಬಹುದು. ಆದ್ರೆ ಇದು ಇದಕ್ಕಿಂತ ಲಕ್ಷ ಟೈಮು ಚಿಕ್ಕದಾಗಿರುತ್ತೆ. ನೀವು ಮೈಕ್ರೋಸ್ಕೋಪ್ ಅಲ್ಲಿ ಕೂಡ ನೋಡಕ್ ಆಗಲ್ಲ. ಅಂದ್ರೆ ಈ ನಾರ್ಮಲ್ ಮೈಕ್ರೋಸ್ಕೋಪ್ ಗಳಲ್ಲಿ ಕೂಡ ನೀವು ನೋಡಕ್ ಆಗಲ್ಲ. ಆದ್ರೆ ಇವತ್ತಿನ ಟೆಕ್ನಾಲಜಿಲಿ ನಾವು NMR ಸ್ಪೆಕ್ಟ್ರೋಸ್ಕೋಪಿ ಮತ್ತೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಮತ್ತೆ ಈ ಕಂಪ್ಯೂಟರ್ ಮಾಡೆಲ್ಸ್ ಗಳಲ್ಲಿ ನಾವು ಅದರ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಗಳನ್ನ ತೆಗೆದು ನೋಡಿದೀವಿ. ಇದೇ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಗಳೇ ನಿಮ್ ಬುಕ್ ಅಲ್ಲಿ ಎಲ್ಲಾ ಕಡೆ ಅಲ್ಲಾಡ್ತಿರ್ತವೆ. ಇದನ್ನ ಇವರು ಸಾಮಾನ್ಯವಾಗಿ ಈ ಎಕ್ಸ್ರೇ ಟೆಕ್ನಿಕ್ಸ್ ಮತ್ತೆ ಕೆಮಿಕಲ್ ರಿಯಾಕ್ಷನ್ ಗಳನ್ನ ಮಾಡಿ ಈ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಗಳನ್ನ ಕಂಡುಹಿಡಿದಿರ್ತಾರೆ. ನೋಡಿ, ಹಾಗಾದ್ರೆ ಮಾಲಿಕ್ಯೂಲ್ ಅಂದ್ರೆ ಏನು? ಇದ್ರ ಬಗ್ಗೆ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲ ತಿಳ್ಕೊಬೇಕು ಅಂತ ಏನಾದ್ರು ಆಸಕ್ತಿ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಮೊನೊಸ್ಯಾಕರೈಡ್ ಬಗ್ಗೆ ಅಥವಾ ಬೇರೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮಗೆ ಡೌಟ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಸಾಧ್ಯವಾದ್ರೆ ಅಲ್ಲೇ ರಿಪ್ಲೈ ಮಾಡ್ತೀನಿ ಅಥವಾ ಅಲ್ಲೇ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದ್ರೆ ಅದ್ರ ಮೇಲೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ನೋಡಿ, ಅಕಸ್ಮಾತ್ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ನ ಮಾಡಿ. ಯಾಕಂತಂದ್ರೆ ಯೂಟ್ಯೂಬ್ ಆಲ್ಗೋರಿಥಮ್ಗೋಸ್ಕರ ಪ್ಲೀಸ್ ಲೈಕ್ ಮಾಡಿ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋದಲ್ಲಿ ಈ ಟಾಪಿಕ್ ರಿಲೇಟೆಡ್ ಏನಾದರೂ ಸಣ್ಣದಾಗಿ ಡೌಟ್ ಬಂದ್ರು ಅದನ್ನ ನನಗೆ ದಯವಿಟ್ಟು ಕೇಳಿ. ಯಾಕಂತಂದ್ರೆ ನಾನು ನಿಮ್ಮ ತರನೇ ಸ್ಟೂಡೆಂಟು, ಕ್ಲಾಸಲ್ಲಿ ಯಾವ ಕ್ವಶನ್ನು ಯಾವ ಟೀಚರ್ಗೆ ಎದ್ದು ಕೇಳಿಲ್ದೇ ಇರೋ ಸ್ಟೂಡೆಂಟು. ಸೊ ಅದಕ್ಕೆ ನಿಮಗೂ ಹೇಳ್ತಿದ್ದೀನಿ, ಅಕಸ್ಮಾತ್ ನಿಮಗೆ ಏನಾರ ಈ ವಿಡಿಯೋ ರಿಲೇಟೆಡ್ ಏನಾರ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನು ಹೇಳಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ನೋಡಿ, ನನ್ನ ಪ್ರಕಾರ ಈ ಎಜುಕೇಷನಲ್ಲಿ ಟೀಚರ್ಸ್ಗಳು ಬಂದು ಪಾಠ ಮಾಡ್ತಾರೆ, ಸ್ಟೂಡೆಂಟ್ಸ್ಗಳು ಕೇಳ್ತಾರೆ. ಇದರಿಂದ ಎಜುಕೇಷನ್ ಕಂಪ್ಲೀಟ್ ಆಗಲ್ಲ. ಇದರಲ್ಲಿ ಇಬ್ರು ಬಾಂಡಿಂಗು ತುಂಬಾ ಮುಖ್ಯ. ಎರಡು ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ಅದೇ ಥರ ಇಬ್ಬರು
ಇಬ್ರು ತಲೆಯಲ್ಲಿರೋ ಡೌಟ್ಸ್ಗಳು ಸಾಲ್ವ್ ಆದ್ರೆ ಅಲ್ಲಿ ರಿಯಲ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗೋದು. ಕಾನ್ಸೆಪ್ಟ್ ಅರ್ಥ ಆದ್ರೆ ಮಾತ್ರ ಕಂಪ್ಲೀಟ್ ಆಗಿ ಆ ಎಜುಕೇಶನ್ ಅನ್ನೋ ಒಂದು ಗ್ರೇಟ್ ವರ್ಡ್ ಇಲ್ಲಿ ಫಿಲ್ ಅಪ್ ಆಗೋದು ಅಂತ ಅನ್ಸುತ್ತೆ. ಸೊ ಅದಕ್ಕೆ ನಿಮ್ಗೆ ಏನಾರ ಡೌಟ್ ಬಂತು ಅಂತಂದ್ರೆ ನೀವು ಒಬ್ಬ ಸ್ಟೂಡೆಂಟ್ ಆಗಿ ಕೇಳೋ ಕಂಪ್ಲೀಟ್ ಅರ್ಹತೆ ನಿಮಗಿದೆ, ಕಂಪ್ಲೀಟ್ ಎಬಿಲಿಟಿನೂ ನಿಮಗಿದೆ. ನೀವ್ ಎಲ್ಲೇ ಆಗ್ಲಿ ಯಾರ ಮುಂದೆನ ಆಗ್ಲಿ ಯಾವ ಕ್ವಶನ್ಗಳನ್ನು ನೀವು ಡೌಟ್ ಇಟ್ಕೋಬೇಡ್ರಿ. ಯಾವ ಕ್ಲಾಸ್ ಆದ್ರೂ ಪರವಾಗಿಲ್ಲ, ನೀವು ಎದ್ದು ನಿಮ್ ಕ್ವಶನ್ಸ್ಗಳನ್ನ ಡೇಟಾಗಿ ಕೇಳ್ರಿ. ತಲೆಯಲ್ಲಿರೋ ಕ್ವಶನ್ಸ್ಗಳನ್ನ ಸಾಯಿಸ್ಬೇಡ್ರಿ. ಅದನ್ನ ದಯವಿಟ್ಟು ಧೈರ್ಯವಾಗಿ ಕೇಳಿ. ಅವಾಗಲೇ ನಿಮಗೆ ನಿಜವಾದ ಕಾನ್ಸೆಪ್ಟ್ ಅರ್ಥ ಆಗೋದು. ಅದರಲ್ಲೇ ನಿಮಗೆ ಎಜುಕೇಶನ್ ಅಲ್ಲಿ ನಿಜವಾದ ಮಜಾ ಅನ್ನೋದು ಸಿಗೋದು. ಮೊಬೈಲಿಗೊಂದು OTP ಬಂತು ಹೇಳಿ ಅಂತಂದ್ರೆ ಹಿಂದೆ ಮುಂದೆ ನೋಡೋ ಅಂತ ನೀವು ಇನ್ನು ಕ್ಲಾಸ್ ಅಲ್ಲಿ ಯಾರೋ ಒಬ್ರು ಕೂತ್ಕೊಂಡು ನಿಮಗೆ ಅಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಆಟಮ್ ಇದೆ, ಅಲ್ಲಿ ಅದಿದೆ, ಇಲ್ಲಿ ನ್ಯೂಟ್ರಾನ್ ಇದೆ, ಅಲ್ಲಿ ಎಲೆಕ್ಟ್ರಾನ್ ಇದೆ ಅಂತಂದ್ರೆ ನೀವು ಹೇಗೆ ನಂಬ್ತೀರಾ? ಒಂದ್ಸತಿನಾರ ಅದನ್ನ ಪ್ರಶ್ನೆ ಮಾಡಿ ನೋಡ್ರಿ. ನಿಮ್ಗೆ ನೀವು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅವಾಗಲೇ ನಿಮಗೆ ರಿಯಲ್ ಎಜುಕೇಶನ್ ಅಥವಾ ರಿಯಲ್ ವರ್ಡ್ ಹೇಗಿದೆ ಅಂತ ಗೊತ್ತಾಗೋದು. ಎಲ್ಲದು ಇಲ್ಲಿ ಲಿಂಕ್ ಇದೆ, ಲಿಂಕ್ ಇಲ್ದಲೆ ಯಾವುದು ಇಲ್ಲ. ಪ್ರತಿಯೊಂದು ಲಿಂಕ್ ವೈಸ್ ಹೋದ್ರೆ ನಿಮಗೆ ಎಲ್ಲಾನು ಅರ್ಥ ಆಗುತ್ತೆ. ಅದನ್ನ ಅರ್ಥ ಮಾಡ್ಸಕ್ಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನಿಮಗೆ ಏನಾರ ಡೌಟ್ ಇದ್ರೆ ದಯವಿಟ್ಟು ಕೇಳಿ. ನಾನೇನಾದ್ರು ತಿದ್ಕೋಬೇಕಿದ್ರೆ ಅಥವಾ ಈ ವಿಡಿಯೋದಲ್ಲಿ ಇದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ನಿಮಗೆ ಏನಾರ ಎಕ್ಸ್ಪ್ಲೇನ್ ಮಾಡೋದಾಗಿದ್ರೆ ಅಥವಾ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ಕೊಡಿ. ನನಗೆ ಗೊತ್ತು ನಿಮ್ಮ ಟೀಚರ್ಸ್ನ ನೀವು ಮಕ್ಕದ ಮೇಲೆ ಯಾವತ್ತು ನೀವು ಹಂಗೆ ಸರಿ ಪಾಠ ಮಾಡಿಲ್ಲ ಅಥವಾ ಚೆನ್ನಾಗಿ ಪಾಠ ಮಾಡಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ನಮಿಗಾರ ಆ ಅದೃಷ್ಟ ಸಿಗಲಿ, ಅಕಸ್ಮಾತ್ ನಿಮ್ಗೆ ಇದು ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಗಲಿಲ್ವಾ ಅದನ್ನಾದರೂ ನೀವು ಹೇಳಿ. ಇಲ್ಲ ಏನು ಸರಿ ಮಾಡ್ಕೋಬೇಕು ಅದನ್ನಾರ ಹೇಳಿ. ನಾನು ಕೆಲದಷ್ಟು ಅದನ್ನ ಸರಿ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಬೆಟರ್ ಆಗಿ ವಿಡಿಯೋ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದೇ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ನಮ್ಗೆಲ್ಲ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ನೋಡು ಅವನ್ ಹೆಂಗ್ ಚೆನ್ನಾಗಿದ್ದಾನೆ, ನೋಡು ಅವ್ನ್ ಕಾರ್ ತಗೊಂಡಿದ್ದಾನೆ, ಇವನ್ ಮನೆ ಕಟ್ಟಿದ್ದಾನೆ, ನೋಡು ಅವನ್ ಹೆಂಗಿದ್ದಾನೆ, ಯಾವಾಗ್ಲೂ ಕಂಪೇರ್ ಮಾಡಿ ಮಾಡಿ ನಿಮ್ ತಲೆ ಮೇಲೆ ಹೊಡಿತಾನೆ ಇರ್ತಾರೆ. ದಯವಿಟ್ಟು ಯಾವ್ದು ಕಂಪೇರ್ ಮಾಡಬೇಡಿ. ನಿಮ್ಗೇನ್ ಇಷ್ಟನೋ ಖುಷಿಯಾಗಿರಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ. ಸೂಪರ್ ಆಗಿರ್ತೀರ, ಹ್ಯಾಪಿ ಆಗಿರಿ, ಖುಷಿಯಾಗಿ ಪ್ರೆಸೆಂಟ್ ಅಲ್ಲಿರಿ. ಎಲ್ಲ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದೇ ಥರ ಕಂಟೆಂಟ್ಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.